ಬಿಡದಿ ಟೌನ್ಶಿಪ್ ವಿರೋಧಿಸಿ ಜೆಡಿಎಸ್ ಪಾದಯಾತ್ರೆಯನ್ನು ಹಮ್ಮಿಕೊಂಡಿದೆಯಲ್ಲ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಬಾಲಕೃಷ್ಣ ಅವರು ಕೌಂಟರ್ನ ಕೊಟ್ಟಿದ್ದಾರೆ. ಬಿಡದಿ ಟೌನ್ಶಿಪ್ ವಿರೋಧಿಸಿ ಜೆಡಿಎಸ್ ಪಾದಯಾತ್ರೆ ಹಮ್ಮಿಕೊಂಡಿದೆ. ಜೆಡಿಎಸ್ ಪಾದಯಾತ್ರೆಗೆ ಎಚ್.ಸಿ. ಬಾಲಕೃಷ್ಣ ಅವರು ಕೌಂಟರ್ ಕೊಟ್ಟಿದ್ದಾರೆ. ಇದು ಪಾದಯಾತ್ರೆ ಅಲ್ಲ, ಜೆಡಿಎಸ್ ಪ್ರಾಯಶ್ಚಿತ ಯಾತ್ರೆ ಅಂತೇಳಿ ಹೇಳ್ತಾ ಇದ್ದಾರೆ ಎಚ್.ಸಿ. ಬಾಲಕೃಷ್ಣ ಅವರು. ಕುಮಾರಸ್ವಾಮಿ ಪಾಪದ ಕೂಸನ್ನ BSY ಹೊತ್ಕೊಂಡ್ರು. ಕುಮಾರಸ್ವಾಮಿ DLFಗೆ ಟೆಂಡರ್ ಕೊಟ್ಟಿದ್ರು. ಎಷ್ಟು ಕಿಕ್ ಬ್ಯಾಕ್ ಪಡೆದಿದ್ರು ಅನ್ನೋದು ಗೊತ್ತಾಗಬೇಕು. JDS ಪಾದಯಾತ್ರೆ ಬಗ್ಗೆ ಎಚ್.ಸಿ. ಬಾಲಕೃಷ್ಣ ವಾಗ್ದಾಳಿ ನಡೆಸ್ತಾ ಇದ್ದಾರೆ. ಅದು ಪಾದಯಾತ್ರೆ ಅಲ್ಲ, JDSದು ಪ್ರಾಯಶ್ಚಿತ ಯಾತ್ರೆ ಅಂತ ಹೇಳಿ ಎಚ್.ಸಿ. ಬಾಲಕೃಷ್ಣ ಅವರು ಕೌಂಟರನ್ನು ಕೊಟ್ಟಿದ್ದಾರೆ. ಪಾದಯಾತ್ರೆಗೆ ಸಂಬಂಧಪಟ್ಟ ಹಾಗೆ JDS ಡೇಟ್ ಅನ್ನ ಘೋಷಣೆ ಮಾಡಿದೆ ಪಾದಯಾತ್ರೆ ಮಾಡೋದಕ್ಕೆ. ಜುಲೈ 30ರಿಂದ ಆಗಸ್ಟ್ 1ರವರೆಗೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಇವಾಗ ಮಾಗಡಿ ಶಾಸಕ ಎಚ್.ಸಿ. ಬಾಲಕೃಷ್ಣ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಇದು JDS ಪಾದಯಾತ್ರೆ ಅಲ್ಲ, ಅವರು ಪ್ರಾಯಶ್ಚಿತ ಮಾಡ್ಕೊಳ್ಳೋದಕ್ಕೆ ಈ ಒಂದು ಪಾದಯಾತ್ರೆ ಮಾಡ್ತಾ ಇದ್ದಾರೆ. ಕುಮಾರಣ್ಣನ ಪಾಪದ ಕೂಸನ್ನ BSY ಹೊತ್ಕೊಂಡಿದ್ದಾರೆ. ಕುಮಾರಸ್ವಾಮಿ DLFಗೆ ಟೆಂಡರ್ ಕೊಟ್ಟಿದ್ರು. ಎಷ್ಟು ಕಿಕ್ ಬ್ಯಾಕ್ ಪಡೆದಿದ್ರು ಅನ್ನೋದು ಗೊತ್ತಾಗಬೇಕು. ನೋಡಿ, JDS ಪಾದಯಾತ್ರೆಗೆ ಎಚ್.ಸಿ. ಬಾಲಕೃಷ್ಣ ಅವರು ವಾಗ್ದಾಳಿಯನ್ನು ನಡೆಸಿದ್ದಾರೆ. ಪ್ರಾಯಶ್ಚಿತ ಯಾತ್ರೆ, ಅವರು ಮಾಡಿದಂಥ ಪಾಪಕ್ಕೆ ಪ್ರಾಯಶ್ಚಿತ ಮಾಡಲಿಕ್ಕೆ ಪ್ರಾಯಶ್ಚಿತ ಯಾತ್ರೆಯನ್ನು ಮಾಡ್ತಾ ಇದ್ದಾರೆ. ಅವರ ಪಾಪ ಸನ್ಮಾನ್ಯ ಜನತಾದಳದ ಯುವ ಘಟಕದ ಅಧ್ಯಕ್ಷರಾದಂಥ ನಿಖಿಲ್ ಕುಮಾರಸ್ವಾಮಿ ಅವರು ಒಂದು ಮಾತು ಹೇಳಿದ್ದಾರೆ. ಹೌದು, ನೀವೆಲ್ಲ ನಮ್ಮ ಪಾಪದ ಕೂಸು ಅಂತ ಹೇಳ್ತೀರಾ, ಆ ಪಾಪದ ಕೂಸನ್ನ ನೀವ್ಯಾಕೆ ಹೊತ್ಕೊಂಡು ಓಡಾಡ್ತೀರಾ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ನಿಖಿಲ್ ಕುಮಾರಸ್ವಾಮಿ ಅವ್ರಿಗೆ ಹೇಳಲಿಕ್ಕೆ ಇಚ್ಛೆಪಡ್ತೀನಿ, ಅವರ ಪಾಪದ ಕೂಸು ಅದು ಹ್ಯಾಂಡಿಕ್ಯಾಪ್. ಅದನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲೇ ಕೈಕಾಲೆಲ್ಲ ತಿರ್ಚಿಬಿಟ್ಟವ್ರೆ ಕುಮಾರಸ್ವಾಮಿ ಅವರು. ಆ ಕೂಸು ಹಿಡಿತಕ್ಕಂಥ ಸಂದರ್ಭದಲ್ಲಿ ಅದಕ್ಕೆ ಕೈಕಾಲು ಏನೂ ಕೂಡ ಇಲ್ಲ. ಅವರ ಪಾಪದ ಕೂಸನ್ನು ನಾವು ಒತ್ಕೊಳ್ಳಿಲ್ಲ. ಮೊದಲು ಸನ್ಮಾನ್ಯ ಯಡಿಯೂರಪ್ಪನವ್ರು ಒತ್ಕೊಂಡ್ರು ಮೊದಲು ಅದನ್ನು. ಕುಮಾರಸ್ವಾಮಿಯವರ ಪಾಪದ ಕೂಸನ್ನು ಕುಮಾರಸ್ವಾಮಿ ಅವ್ರ ನಂತರ ಯಡಿಯೂರಪ್ಪನವ್ರು ಒತ್ಕೊಂಡ್ರು. ಯಡಿಯೂರಪ್ಪನವ್ರ ನಂತರ ಸದಾನಂದ ಗೌಡರು ಒತ್ಕೊಂಡ್ರು ಅದನ್ನು. ಅದಾದಮೇಲೆ ಜಗದೀಶ್ ಶೆಟ್ಟರು ಒತ್ಕೊಂಡ್ರು. ಅದಾದಮೇಲೆ ಬಸವರಾಜ ಬೊಮ್ಮಾಯಿ ಅವರು ಒತ್ಕೊಂಡ್ರು. ಈಗ ಕಡೆಯದಾಗಿ ಅದಕ್ಕೆಲ್ಲ ಸ್ವಲ್ಪ ಚಿಕಿತ್ಸೆ ಮಾಡಿ ನಾವು ಅಂತಿಮ ಹಂತಕ್ಕೆ ತಂದು ನಿಲ್ಲಿಸಿದ್ದೀವಿ ಆ ಪಾಪದ ಕೂಸನ್ನ. ನಾನು ಇದು ಪ್ರಾಯಶ್ಚಿತ ಯಾತ್ರೆ ಅಂತ ಯಾಕೆ ಕೇಳ್ತೀನಿ ಅಂತ ಹೇಳಿದ್ರೆ, ನೆನ್ನೆ ನಮ್ಮ ಯಡಿಯೂರಪ್ಪನವ್ರ ಬಗ್ಗೆ ನಮ್ಗೆ ಅಪಾರವಾದಂಥ ಗೌರವ, ಯಾಕಂದ್ರೆ ನಮ್ಮ ಹಳೆ ನಾಯಕರು. ಆದರೆ ಅವರ ನಡವಳಿಕೆ, ಒಬ್ಬ ರಾಜಕಾರಣಿಯ ನಡವಳಿಕೆ ಯಾವ ರೀತಿ ಇರಬೇಕು ಅಂತಂದರೆ, ತಾನು ಏನು ಮಾತಾಡ್ತೀನಿ ತನ್ನ ನಡೆ ನುಡಿ ಎಲ್ಲ ಕೂಡ ಒಂದೇ ಥರ ಇರಬೇಕು. ಜನಗಳ ಮುಂದೆ ಮಾತಾಡ್ತಕ್ಕಂಥದ್ದೇ ಬೇರೆ, ಹಿಂದೆ ಮಾಡ್ತಕ್ಕಂಥ ರೀತಿ ನೀತಿಗಳೇ ಬೇರೆ ಅಂತಕ್ಕಂಥದ್ದು ಆಗಬಾರ್ದು. ಅವ ನಮ್ಮ ಕುಮಾರಣ್ಣ ಅವ್ರು ಹೇಳವ್ರೆ, ನಾನೆಲ್ಲರೂ ಸಹಿ ಹಾಕಿದ್ದೀನ ಅಂತ. ಅದನ್ನು ವಿಧಾನಸೌಧ ಚರ್ಚೆ ಮಾಡ್ತೀನಿ. ಅದನ್ನು ಕುಮಾರಣ್ಣ ಎಷ್ಟು ಮೀಟಿಂಗ್ ಮಾಡವ್ರೆ, ಎಷ್ಟು ಸಭೆಗಳು ನಡೆಸವ್ರೆ ಈ ಟೌನ್ಶಿಪ್ ಮಾಡೋ ವಿಚಾರದಲ್ಲಿ, ಅದನ್ನೆಲ್ಲ ಅಸೆಂಬ್ಲಿನಲ್ಲಿ ಪಾಪ ನಮ್ಮ ಅಶೋಕಣ್ಣ ಬನ್ನಿ ಅಸೆಂಬ್ಲಿಗೆ ತೋರಿಸ್ತೀನಿ ಅಂತ ಹೇಳವ್ರೆ. ಅವ್ರು ಏನು ತೋರಿಸ್ತಾರೆ ಅವಾಗ ಅದಕ್ಕೆಲ್ಲ ಉತ್ತರ ಕೊಡ್ತೀವಿ. ಕುಮಾರಸ್ವಾಮಿಯವರ ಈ ಪಾಪದ ಕೂಸು ಯಾವ ರೀತಿ ಪ್ರಾರಂಭ ಆಯಿತು ಅಂತಕ್ಕಂಥದಕ್ಕೆ. ಆದರೆ ಯಡಿಯೂರಪ್ಪನವರು ಕುಮಾರಸ್ವಾಮಿಯವರವರು ಹುಟ್ಟಿಸಿದಂಥ ಪಾಪದ ಕೂಸನ್ನ ತಮ್ಮ ತಲೆ ಮೇಲೆ ಹೊತ್ಕೊಂಡ್ರು. ಯಾಕಂದರೆ ಕುಮಾರಸ್ವಾಮಿಯವರು DLFಗೆ PPP ಮಾಡಲಲ್ಲಿ DLFನವ್ರಿಗೆ ಅದನ್ನು ಕೊಟ್ಬಿಟ್ಟು ಹೋದರು. ಅಂದರೆ ಕಿಕ್ ಬ್ಯಾಕ್ ಎಷ್ಟು ತೊಗೊಂಡಿದ್ದೀವಿ ಅಂತಕ್ಕಂಥದ್ದನ್ನು ಕುಮಾರಸ್ವಾಮಿಯವರು ಹೇಳಬೇಕು. ಅದನ್ನು ಕೊಡಬೇಕಾದ್ರೆ DLFಗೆ ಜಾಗತಿಕ ಟೆಂಡರನ್ನು ಕರೆದಿ DLF, ಯಾಕಂದರೆ ಅವ್ರ ಮಾತಿಗೆ ಮುಂಚೆ DK ಶಿವಕುಮಾರ್ ಅವರು ಎಷ್ಟು ಕಿಕ್ ಬ್ಯಾಕ್ ತೊಗೊಂಡವ್ರೆ, ಯಾರು ಕಳಿಸ್ತವ್ರೆ, ಅದನ್ನು ಕೇಂದ್ರದವ್ರು ಕಳಿಸ್ತವ್ರೆ ಅಂತಕ್ಕಂಥ ಮಾತನ್ನು ಹಲವಾರು ಬಾರಿ ಹೇಳಿದ್ದಾರೆ. ಯಡಿಯೂರಪ್ಪನವ್ರು ಹೇಳವ್ರೆ, ವಿಜೇಂದ್ರ ಹೇಳವ್ರೆ, ಅಶೋಕ್ ಹೇಳವ್ರೆ, ಕುಮಾರಸ್ವಾಮಿ ಅವರು ಹೇಳವ್ರೆ. ಆದರೆ DLFಗೆ ಕೊಡಬೇಕಾದ್ರೆ 400 ಕೋಟಿ ದುಡ್ಡನ್ನು ಸರ್ಕಾರಕ್ಕೆ ಕಟ್ಟಿಸ್ಕೊಂಡು 100 ಕೋಟಿ ಫಿಕ್ಸೆಡ್ ಡೆಪಾಸಿಟು ಮತ್ತು ಇನ್ನು 300 ಕೋಟಿ ಆ ಕಾರ್ಯವೈಖರಿಯನ್ನು ನಡೆಸಲಿಕ್ಕೆ ಕಟ್ಟಿಸ್ಕೊಂಡು